ಕಡೆಗೂ ನಾನು ಸಾಯ್ಬೇಕು. ಎಷ್ಟು ಅಂತ ಮಾಡೋದು ಒಬ್ಳೆ. ಏನಾರ ಒಂಚೂರು ಅಡುಗೆ ಮನೆ ಬಂದು ಹೆಚ್ಕೊಡೋದು ಮಾಡೋದು ಮಾಡಿಕೊಟ್ರೆ ಮಾಡ್ಬೋದು. ಏನೇನು ಮಾತಾಡಂಗಿಲ್ಲ, ಎಲ್ಲದಕ್ಕೂ ಮೇಲ್ ಬರ್ತಾರಂಗೆ. ಅದಕ್ಕೆಮ್ಮ ನಿಂದೇನೆ? ಯಾಕತ್ಕೆಮ್ಮ ಇಷ್ಟೊಂದು ಸಿಟ್ನಾಗ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಹೂಕಂಡ್ ತಗೊಳ್ಳೆ, ಮಾಡಕ್ ಬೇರೆ ಕೆಲಸ ಇಲ್ಲ ನೋಡಿ ನನಗೆ. ನೀ ಎಲ್ಲದನ್ನು ಒಪ್ಪಿಸ್ಕೊಂತ ಕುತ್ಕೊಂತಾನಿ. ಇವಾಗ ಕರೆದದ್ದೇನೋ, ಅಡುಗೆ ಮನೆ ಬಂದದ್ದೇನು ಹೇಳು. ಅದು ಅದು ನನಗೆ ಹಾರ್ಲಿಕ್ಸ್ ಬೇಕಾಗಿತ್ತು. ಹಾರ್ಲಿಕ್ಸ್? ಸಣ್ಣ ಕೂಸ್ ನೋಡಿಕಿ ಹಾರ್ಲಿಕ್ಸ್ ಬೇಕಂತ? ಹಾರ್ಲಿಕ್ಸ್ ನನ್ನ ಕೈಲಿ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ನನಗೆ ಬೇರೆ ಕೆಲ್ಸಗಳದಾವೆ, ಬೇಕಿದ್ರೆ ಮಾಡ್ಕೊಂಡು ಕೊಡಿ, ಇಲ್ಲಾಂದ್ರೆ ಹೋಗು. ನನಗೆ ಮಾಡಕ್ ಬರಲ್ಲ ಅದಕ್ಕೆಮ್ಮ, ಅದಕ್ಕೆ ನಿಮಗೆ ಹೇಳಿದ್ದು. ಮಾಡಕ್ ಬರಲ್ಲ, ಕಲ್ತ್ಕೋಬೇಕು. ಹೆಣ್ಣು ಹುಡುಗಿಯಲ್ಲ ನೀನು. ಹೋದ್ಮೇಲೆ ಹಿಂಗೆ ಮಾಡ್ಕೊಂತ ಹೋಗ್ತೀಯಾ? ನಿನ್ಗೆಲ್ಲದನ್ನು ಬಡ್ಡಿಗೆ ತಂದು ಇಡ್ತಾರೆ ಅಂತ ಅನ್ಕೊಂಡಿದ್ದು ಏನು? ಕಲಿಬೇಕು ಇಲ್ಲಿದ್ದಂಕ್ಲೆಯ. ಎಷ್ಟೇ ಮಾತಾಡ್ತೀಯ ನೀನು? ನಾನು ಆಗ್ಲಿಂದನೂ ನೋಡ್ತಾನೆ ಅದನಿ. ಹುಡುಗಿ ಏನು ಕೇಳಬಾರ್ದು ಕೇಳ್ತು ನಿನಗೆ. ಒಂದಟ ಹಾರ್ಲಿಕ್ಸ್ ಮಾಡ್ಕೊಡು ಅಂತಂದರೆ ದಿಮಾಕಿನ ಮಾತಾಡ್ತೀಯ ನೀನು. ನಿನ್ನ ಕೇಳಲಾರ್ದೆ ಮತ್ತು ಇನ್ಯಾರನ್ನ ಕೇಳಬೇಕು? ಮನೆಯಾಗ ನೀನೇ ತಾನೇ ಈಗ ಎಲ್ಲದನ್ನು ಅಡುಗೆ ಮನೆದು ಎಲ್ಲದನ್ನು ನೋಡ್ಕೊಂತ ಇರೋಳು. ನನಗೆ ಹೊಡಿತೀರಾ? ನಾನಂತದ್ದು ಏನು ಮಾಡೇನ್ರಿ ನಿಮಗೆ? ಸುಮ್ಮನೆ ಕೈ ಮಾಡ್ತೀರಾ ನನ್ನ ಮೇಲೆ? ಸುಮ್ಮನೆ ಯಾರು ಕೈ ಮಾಡೋದಿಲ್ಲ. ತಪ್ಪಿದ್ರೆ ಮಾತ್ರ ಕೈ ಮಾಡ್ತಾರೆ, ಏನಾರ ಹೇಳ್ತಾರೆ. ಯಾಕಪ್ಪ ರಮೇಶ, ಏನಾಯ್ತು? ನೋಡವ, ಹುಡುಗಿ ಏನು ಕೇಳಬಾರ್ದು ಕೇಳ್ತಾ ಅನ್ನಂಗೆ ಹುಡುಗಿಗೆ ಬಾಯಿಗೆ ಬಂದಂಗೆ ಮಾತಾಡ್ತದಾಳೆ. ಒಂದು ದೊಡ್ಡ ಹಾರ್ಲಿಕ್ಸ್ ಮಾಡ್ಕೊಡೋ ಅದಕ್ಕೆ ಅಂತ ಕೇಳಿದರೆ ಈ ಮುಕ್ಳಾರ ಮಾತಾಡ್ತಾಳಂಗೆಯ. ಏನು ಇವ್ರ ಅಪ್ಪನ ಮನೆಯಿಂದ ಕುತ್ಕೊಂಬಂದು ಕೊಡ್ತಾಳೆ ಅನ್ನಂಗೆ. ಅವ್ರ ಅಪ್ಪನ ಮನೆಯಿಂದ ಅವಳಿಗೆ ಮಾಡ್ಕೊಡೋಕೆ ಇಲ್ಲದೆ ದಿಮಾಕಿನ ಮಾತಾಡ್ತಾಳಿಕಿ. ಅದಕ್ಕೆ ನೀನು ಅಕ್ಕಿ ಮೇಲೆ ಕೈ ಮಾಡಿದ್ಯಾ? ಎಲ್ಲರಿಗೂ ಸದರ ಆಗ್ಬಿಟ್ಟದಂತ ತಗೊಳ್ರಿ. ನಾನು ಬಾಯಿ ಬಂದಂಗೆ ಅವರು ಅಂತಾರೆ, ಕೈಗೆ ಸಿಕ್ಕದಂಗೆ ನೀವು ಹೊಡಿತೀರಂಗೆಯ. ಎಕ್ದಮ್ಮ ಈ ಮನೆಗೆ ಕೆಲಸ ಹಾಳಾಗಿದೆ ನಾನು ಎಲ್ಲರಿಗೂ. ಜಾಸ್ತಿ ಮಾತಾಡಬೇಡ, ಈಗ ಇನ್ನೊಂದು ಬೀಳ್ತತ್ ನೋಡಗೆಯ. ಹೇಯ್ ರಮೇಶ, ನಿನಗೆ ಹೆಣ್ತಿನೇ ಆಗಿರ್ಬೋದು, ಇಟ್ಟಿಟ್ಕೊಂಡ್ಬಿಟ್ಟಿಟ್ಕೊ ಕೈ ಮಾಡ್ಬೇಕು ಅನ್ನೋದೇನು ಇಲ್ಲ. ಅಧಿಕಾರ ನೀ ಕೊಟ್ಟಾರ ಯಾರು? ನಿಂದೊಳ್ಳೆ ಕಥೆ ಆಗ್ತಲ್ವ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ಬೇಕೋ ಬೇಡ ನೀನೇ ಹೇಳು. ಆಕೆ ನನಗೆ ಹೆಂಡ್ತಿ ಕಣವ, ಒಂದು ಏಟು ಹೊಡೆಯೋ ಹಕ್ಕು ಇಲ್ಲ ನನಗೆ. ಐತಪ್ಪ, ಇಲ್ಲ ಅಂತಂದು ಯಾರು ಹೇಳಿದ್ರು? ಇಟ್ಟಿಟ್ಕೊಂಡ್ಬಿಟ್ಟಿಟ್ಕೊ ಹಂಗೆ ಹೆಣ್ಮಕ್ಳನ್ನ ಹಿಡ್ಕೊಂಡು ಹೊಡಿಬಾರ್ದು ಕಣಪ್ಪ. ಏನು ಬಿಡವ ಅತ್ಲಾಗೆ, ನೀನು ಒಂಥರನೇ ಮಾತಾಡ್ತೀಯ. ಏನು ನಾನೇ ಭಾರಿ ದೊಡ್ಡ ತಪ್ಪು ಮಾಡಿದ್ದೆ ನನಗೆ. ಏನಾರ ಮಾಡ್ಕೊಳ್ರಿ. ಏನೇನು ಹೇಳಂಗಿಲ್ಲ ನೋಡಿ ಹುಡ್ರಿಗೆ. ಈ ಮುಖದ ಮೇಲೆ ಹಂಗೆ ಸಿಟ್ಟು ಬಂದುಬಿಡ್ತಂಗೆ. ಜಾನಕಿ, ಬಾರವ ಇಲ್ಲಿ, ನಿನ್ನ ಹತ್ರ ಕೊಂಚೂರು ಮಾತಾಡ್ಬೇಕು ನಾನು. ಬಾಯಿಲ್ಲ ಆ ಕಡೆಗೆ ಹೋಗೋಣ. ಏ ಜ್ಯೋತಿ, ಹಾಳ್ಬೇಡ ಸುಮ್ಮನಿರು. ನಾನು ಬಂದು ಮಾಡ್ಕೊಡ್ತೀನಿ. ಇಲ್ಲ ಅಂತ ಅಂದರೆ ಅಲ್ಲಿ ನಿಮ್ಮ ಅಪ್ಪಗೆ ಹೇಳ್ತಾನೆ, ನಿಮ್ಮ ಅಪ್ಪ ಬಂದು ಮಾಡ್ಕೊಡ್ಸತಿ. ಜಾನಕಿ, ಯಾಕವ ಏನಾಯ್ತು ಹೇಳು? ಅಲ್ಲ ಕಣೆ, ನಾನು ನಿಮ್ಮ ಅತ್ತೆ ಅಂತ ಅನ್ಕೋಬೇಡ, ನಾನು ನಿನ್ಗೊಬ್ಬಳು ತಾಯಿ ಅಂತ ಅನ್ಕೊಳವ. ಯಾಕೆ ಏನಕ್ಕೈತೆ ಹೇಳಿ ನಿನಗೆ? ನಿನ್ನ ಮನಸ್ಸಿಗೆ ಏನಾರ ನೋವಾಗಂಥದ್ದು ಏನಾರ ನಡೀತಾಯ್ತಾ ಮನೆಯಾಗೆ? ಇಲ್ಲ ಯಾರು ಏನಾರ ಅಂತದಾರ ನಿನಗೆ? ಇಲ್ಲ ನಿನಗೆ ಏನಾರ ಎಲ್ಲರಿಗೂ ಬೈಬೇಕು ಮಾಡಬೇಕು ಅಂತಂದು ಏನಾರು ನಿನ್ನ ಮನ್ಸೊಳಗೆ ಅನಿಸ್ತಾಯ್ತಾ? ಯಾಕವ ಹೇಳ್ಕೆ ಏನಾಗೋದಿಲ್ಲ. ಮನಸ್ಸಿಂದ ಹೊರಗೆ ಹಾಕಿದ್ರೆ ನೋವುಗಳ್ನ ಮನಸ್ಸು ಹಗುರಕತ್ ಕಣವ. ಹೇಳವ ಏನಾಯ್ತು? ಹಂಗೇನಿಲ್ರಿ ಅತ್ತಾರ, ನಾನು ಕರೆಕ್ಟಾಗಿ ಇದ್ದೀನಿ, ನನಗೇನೂ ಆಗಿಲ್ಲ. ಮತ್ತು ಯಾಕವ ಮನೆಯಾಗೆ ಇಟ್ಟಿಟ್ಕೊ ಒಂಥರ ಮಾಡ್ಕೊಂತೀಯ, ಒಂಥರ ಸಿಟ್ಟು ಮಾಡ್ತೀಯ ಎಲ್ಲರ ಮೇಲುವ. ಯಾರು ಏನಾರ ಕೇಳಿದರೆ ಅವರಿಗೆ ಸರಿಯಾಗಿ ನೀನು ಹಿಂದತ್ತರಿಗೇನು ಹೇಳೋದಿಲ್ಲ. ಮೊನ್ನೆಗ ನಿಮ್ಮ ಮಾವ ಒಂದು ಚಮ್ ನೀರು ಕೇಳಿದರೆ ಒಂದು ನೀರು ತಂದು ಕೊಡಲಿಲ್ಲ. ಯಾಕವ ಹಿಂಗೆಲ್ಲ ಮನೆಯಾಗ ಮಾಡಿದರೆ ಮನೆ ಸೊಸೆರು ಲಕ್ಷ್ಮಿ ಇದ್ದಂಗೆ ಕಂಡ್ರವ ನೀವು. ಮನೆಯಾಗೆ ದೊಡ್ಡವ್ರನ್ನ ಚಲೋ ಹೊತ್ತನೆ ನೋಡ್ಕೊಂಡ್ರೆ ನಿಮಗೂ ಒಳ್ಳೇದಾಕತಿ, ನಿಮ್ಮ ಊಟ ಮಕ್ಳಿಗೂ ಒಳ್ಳೇದಾಕತಿ. ನೀವು ಯಾಕೆ ಹಿಂಗೆ ಮಾಡ್ತೀರಾ ಮನೆಯಾಗೆ ಅಂತ ನನಗೊಂದು ಅರ್ಥ ಆಗೋಲ್ದವ. ಇಂಥ ಮನೆಗೆ ಸೊಸೆಯಾಗಿ ಬರೋರು ಭಾಳ ಪುಣ್ಯ ಮಾಡಿರ್ತಾರವ. ಅಂಥ ಮನೆಗೆ ನಾನು ಸೊಸೆಯಾಗಿ ಬಂದನಿ, ನೀನು ಈಗ ಸೊಸೆಯಾಗಿ ಬಂದಿದೀಯ. ಇಷ್ಟು ವರ್ಷ ನಾನು ಎಲ್ಲದನ್ನು ನಿಭಾಯಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲದನ್ನು ಅನುಸರಿಸ್ಕೊಂಡು ಈ ಮನೆ ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇಲ್ಲಿವರೆಗೂ ಒಂದು ಕೆಟ್ಟ ಹೆಸರಿಲ್ದಂಗೆ, ಒಂದು ಮಸಿಬಳಿಲಿಲ್ದಂಗೆ, ಯಾರಿಂದನೂ ಒಂದು ಚೂರು ಚೀತು ಅನ್ಸ್ಕೊಂಡಿಲ್ದಂಗೆ ಇಲ್ಲಿವರೆಗೂ ಬಾಳೆ ಮಾಡ್ಕೊಂಡು ಬಂದಿದ್ದಾನವ. ಇನ್ಮೇಲೆ ಏನಿದ್ರು ನೀನು ನಡೆಸ್ಕೊಂಡು ಹೋಗ್ಬೇಕಣವ. ನಿನ್ಮೇಲೆ ಜವಾಬ್ದಾರಿಗಳು ಭಾಳ ಅದಾವ ಕಣವ. ಇನ್ನು ಮದುವೆ ಆಗಲಿಲ್ದಳು ನಾಲ್ಕನೇದಾಳೆ, ಆಕಿ ಮದುವೆ, ಆಕಿ ಓದು, ಆಕಿದ ಖರ್ಚು, ಮನೆಗೆ ಇರುಕ್ರದಾರ ಕಣವ. ಅವ್ರದ್ದು ಆಸ್ಪತ್ರೆ ಖರ್ಚು, ಮನೆಯದು ಖರ್ಚು, ಅವರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಪ್ರತಿಯೊಂದನ್ನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು, ನಿನ್ನ ಗಂಡಂದು ಕಣವ. ನೀನು ಇಷ್ಟಿಷ್ಟಕ್ಕೆ ಹಿಂಗೆ ಮಕ ಊದಿಸ್ಕೊಂಡು ಮನೆಯ ಮೇಲೆಲ್ಲ ಸಿಟ್ಟು ಮಾಡ್ಕೊಂಡು ಮನೆದು ಶಾಂತಿ ನೆಮ್ಮದಿ ಹಾಳು ಮಾಡಬಾರ್ದು ಕಣವ. ನೀನು ಮನೆ ಬೆಳಗ ಹೆಣ್ಣು, ಈ ಮನೆ ದೀಪ ಇದ್ದಂಗೆ ನೀನು. ನೀನೇ ಹಿಂಗೆ ಮಾಡಿದ್ರೆ ಬೇರೆಯವರೆಲ್ಲ ಹೆಂಗಿರ್ಬೇಕು ಹೇಳವ?
ಈ ಮನೆ ನಿಂದುವ, ನಂದಷ್ಟೇ ಅಲ್ಲ. ಇನ್ಮೇಲೆ ಇದ್ರ ಜವಾಬ್ದಾರಿ ಎಲ್ಲ ನೀನು ತಗೋಬೇಕು. ಬಂದರ್ ಹೋದರ್ ನೋಡ್ಕೋಬೇಕು, ಎಲ್ಲರ ಜೊತೆಗೂ ನಕ್ಕಂತ ನಲ್ಕಂತ ಮಾತಾಡ್ಬೇಕು, ಉಂಡ್ರೆ ತಿನ್ರೆ ಅಂತ ಕೇಳ್ಬೇಕು, ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕೇಳಬೇಕು. ಅವ್ರ ಆಗು ಹೋಗುಗಳನ್ನೆಲ್ಲ ನೀವು ನೋಡ್ಕೋಬೇಕಾಗಿರೋದು. ನಮ್ದೇನವ ಮುಗೀತು, ಆ ಹುಡುಗಿದೊಂದು ಮದುವೆ ಮಾಡಿದೀವಿ ಅಂತಂದರೆ ಎಲ್ಲ ಜವಾಬ್ದಾರಿ ಕಳ್ಕೊಂಡಂಗೆ. ಇನ್ಮೇಲೆ ನಿಮ್ಮವ್ವ ನೀನು ಎಲ್ಲರ ಜೊತೆಗೂ ಚೆನ್ನಾಗಿದ್ದರೆ ನಿನಗೆ ಎಲ್ಲರೂ ಚಲೋತ್ನ ನೋಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ನಿನಗೆ ಬೇಕು ಬೇಡಗಳನ್ನ ಈಡೇರಿಸ್ತಾರೆ ಕಣವ. ನೀನು ಎಲ್ಲರ ಕೊಟ್ಟಗೂ ಮಕ್ಕ ಕೆಡಿಸ್ಕೊಂಡ್ರೆ ನಿನ್ನ ಮೂಸು ನೋಡೋದಿಲ್ಲ. ಮುಂದಕ್ಕೆ ಜನಗಳು ಅಂತ ಕಾಲ್ಮಾನ್ ಬರ್ತೈತೀಗ. ನನಗೆಲ್ಲ ಗೊತ್ತೈತಿ, ಯಾರ್ಯಾರು ಹೆಂಗೆ ಅದಾರ ಈ ಮನೆಯಾಗೆ, ಯಾರ್ಯಾರು ಹೆಂಗೆ ಜೀವನ ಮಾಡಿದ್ದಾರೆ ಪ್ರತಿಯೊಂದು ಗೊತ್ತೈತಿ ನನಗೆ. ಹೂನವ, ಅದನ್ನೇ ಹೇಳ್ತಾ ಇರೋದು ನಾನು. ಎಲ್ಲರೂ ಹೆಂಗೆ ಜೀವನ ಮಾಡ್ಕೊಂಬಂದಿದ್ದಾರೆ, ನೀನು ಹಂಗೆ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಈ ಮನೆಯಾಗೆ ಅಂತ ನಾನು ಹೇಳ್ತಾ ಇದೀನಿ. ಅರ್ಥ ಮಾಡ್ಕೊಳವ. ನಿನ್ನ ಮನ್ಸೊಳಗೆ ಏನು ಐತೆ ಅದನ್ನಾರು ಬಾಯಿ ಬಿಟ್ಟಾರೆ ಹೇಳು. ಅದು ಏನಂತಂದು ಬಗೆಹರಿಸೋಣ. ಮನ್ಸೊಳಗೆ ಇಟ್ಕೊಂಡು ಮಣ್ಗೆ ತಿಂದರೆ ಯಾರಿಗೆ ಏನು ಗೊತ್ತಾಕತ್ತೆ ಹೇಳು. ಆ ಹುಡುಗ ನೋಡಿದ್ರೆ ಒತ್ತರ ಇದ್ರೆ ಊರಿಗೆ ಹೋಗ್ಬೇಕು. ಅವನು ಕೆಲಸ ಬಿಟ್ಟು ಇಲ್ಲೇ ಎಲ್ಲಾರ ನೋಡ್ಕೊಂಡು ನಾನು ಇಲ್ಲೇ ಇರ್ತಾನೆ, ಮನೆ ವಾತಾವರಣ ಸರಿ ಇಲ್ಲ, ಮನೆಗೆ ನೆಮ್ಮದಿ ಇಲ್ಲ, ಏನಿಲ್ಲ, ನಿಮ್ಮನ್ನೆಲ್ಲ ಹೆಂಗೆ ನೋಡ್ಕೊಂತಾಳೋ ಏನು ಅಂತಂದು ನಿನ್ನ ಮೇಲೇ ಇದು ಮಾಡ್ತದಾನ ಅವನು. ನೀನು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನೀನು ಮನೆ ಜವಾಬ್ದಾರಿ ತಗೊಂಡ್ರೆ ಅವನಿಗೂ ಒಂದು ನೆಮ್ಮದಿ ಇರ್ತದೆ ಕಣವ. ಅಲ್ಲಿ ಹೋಗಿ ಹೊರದೇಶದಾಗ ಹೋಗಿ ಕೆಲಸ ಮಾಡೋದು ಅಂದ್ರೆ ಅಷ್ಟು ಸುಲಭನಾ? ಅವನದೇ ಆದಂಥ 1000 ತೊಂದರೆಗಳು ಇರ್ತವೆ. ಅಂಥದ್ರಾಗೂ ಮನೆ ಇಲ್ಲದು ನೋಡ್ಕೋಬೇಕು, ಅಲ್ಲಿ ಅವನದು ನೋಡ್ಕೋಬೇಕು ಅಂದ್ರೆ ಕಷ್ಟ ಆಗೋದಿಲ್ಲೇನವ. ಇಲ್ಲಿ ನೀನು ನೋಡ್ಕೊಂಡೆ ಅಲ್ಲೇ ಅವ್ನು ನೋಡ್ಕೊಂಡು ಇಬ್ಬರು ಹೊಂದಾಣಿಕೆಯಲ್ಲಿ ಇದು ಮಾಡ್ಕೊಂಡು ಜೀವನ ಮಾಡ್ಬೇಕಣವ. ಎಲ್ಲ ಒಂದೇ ಥರನೇ ಇರೋದಿಲ್ಲ, ಎಲ್ಲ ಒಳ್ಳೇದಾಕತಿ. ಈಗ ಗಂಡ ಹೆಂಡತಿ ದೂರ ಹಾಕಿರ ಅಂತಂದಲ್ಲ, ಇನ್ನೊಂದು 2 ವರ್ಷ ಇಲ್ಲೇ ಬಂದ್ಬಿಡ್ತಾನ ಅವ್ನು. ಮತ್ತೆ ಅವನಿಗೂ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬಾರ್ದಲ್ಲವ. ಮೊದ್ಲಿಗೆ ಹೆಂಗಿತ್ತ ಸಾಯೋವರೆಗೂ ಹಂಗೆ ಇರ್ಬೇಕು ಆ ಪ್ರೀತಿ ವಿಶ್ವಾಸ ಎಲ್ಲದುವ. ಗಂಡ ಅಂತಂದ್ರೆ ಅಷ್ಟು ಸುಲಭ ಅಲ್ಲವ, ಹೆಂಡತಿ ಅಂದ್ರೂ ಅಷ್ಟು ಸುಲಭ ಅಲ್ಲ. ಇಬ್ಬರು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗಿರ ಅನ್ನೋದ್ರ ಮೇಲೆ ನಿಂತಿರೋದು ನೋಡವ ಸಂಸಾರ ಅನ್ನೋ ಬಂಡಿ. ಅವನು ಪ್ರೀತಿ ವಿಶ್ವಾಸ ನಂಬಿಕೆನ ನೀನು ಗಳಿಸ್ಕೋಬೇಕು, ಉಳಿಸ್ಕೋಬೇಕು. ಅದನ್ನ ಅವ್ನು ನಿನಗೂ ಅದನ್ನೆಲ್ಲ ಕೊಡ್ಬೇಕು ಅಂತಂದರೆ ಅದನ್ನೆಲ್ಲ ನೀನು ಇಲ್ಲಿ ಇದ್ದೇ ನಡ್ಕೊಂಡು ತೋರಿಸ್ಬೇಕು ಅವನಿಗೆ. ನಾನು ಇಷ್ಟು ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಂತದೀನಿ, ಏನು ಎಲ್ಲದನ್ನು ಇಂಥದ್ದು ಮಾಡೋದಿಲ್ಲ, ಇಂಥದ್ದು ಬಿಡೋದಿಲ್ಲ ಅನ್ನಂಗಿಲ್ಲ. ಎಲ್ಲದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನಿ ಅನ್ನೋದು ನೀನು ತೋರಿಸ್ಬೇಕು ಅವನಿಗೆ. ಅವನಿಗೆ ಆ ನಂಬಿಕೆ ಬರ್ಬೇಕಲ್ಲ, ನಿನ್ನ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗ್ಬೇಕಲ್ಲ ಅವನು. ಇಷ್ಟು ವರ್ಷ ಆತು ಓತವ, ನಾನು ನೋಡ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಮಟ್ಟಿದ್ದೀನಿ, ಸಾಕಾತು ನಮಗೂ, ವಯಸ್ಸಾಗ್ತಾ ಬಂತು. ನೀನು ಅದನ್ನೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ಬೇಕಲ್ಲ. ನೀನೇ ಹಿಂಗೆ ಮಾಡ್ಕೊಂತ ಕುತ್ಕೊಂಡ್ರೆ ಹೆಂಗವ? ನೋಡು, ಹೇಳೋವಷ್ಟು ಹೇಳಿದ್ದೀನಿ, ಯಾರು ಹೇಳೋದಿಲ್ಲವ ಈ ಅತ್ತೆರು. ಅವರಿಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತಂದು ಕೈ ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅಂಥದ್ರಾಗ ನಾನು ನಿನ್ನ ಮಗಳ ಥರ ನೋಡ್ಕೊಂತದ್ದೀನಿ. ನನಗೂ 2 ಹೆಣ್ಮಕ್ಳು ಅದಾವವ. ನನ್ನ ಮಗಳು ಇನ್ನೊಬ್ಬರ ಮನೆಗೆ ದೀಪ ಹಚ್ಚಕ್ಕೆ ಹೋಗಿದ್ದಾಳೆ. ಆಕೆ ನೆಮ್ಮದಿಯಾಗಿರ್ಬೇಕು ಅಂದರೆ ಇಲ್ಲಿ ನೀನು ನೆಮ್ಮದಿಯಾಗಿರ್ಬೇಕು ನಮ್ಮ ಮನೆಯಾಗೆ. ನೀನು ಅಲ ಅಂತ ಅಂದರೆ ಅಲ್ಲಿ ನನ್ನ ಮಕ್ಕಳು ಅಲ ಅಂತವೆ. ಅದಕ್ಕೋಸ್ಕರನಾದರೂ ನೀನು ಚೆನ್ನಾಗಿರ್ಬೇಕಲ್ಲವ. ನೀನು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆಯ. ಇಷ್ಟು ಹೇಳಿದನವ, ಇನ್ಮೇಲೆ ನೀನೇ ಬಿಟ್ಟದ್ದು ನೋಡು. ನೀನು ಹೆಂಗಿರ್ತೀಯ, ಹೆಂಗೆ ಬಿಡ್ತೀಯ, ನಿನ್ನ ಗಂಡನ ನಂಬಿಕೆ ವಿಶ್ವಾಸ ಹೆಂಗೆ ಉಳಿಸ್ಕೊಂತೀಯ ಅನ್ನೋದು ನಿನಗೆ ಬಿಟ್ಟದ್ದು. ಇನ್ನು ಮೇಲೆ ನಾನು ಏನು ಹೇಳೋದಿಲ್ಲ ನೋಡು. ನಿನಗೆ ಹೆಂಗೆ ಅನಿಸುತ್ತಾ ಹಂಗೆ ಮಾಡ್ಕೊಂಡು ಹೋಗು. ಬಾರಿ ಇವ್ರೇನು ಸಾಚ ಏನಾನ ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ಇವರವೆಲ್ಲ ಮಾಡಿರೋವು ನಾಟಕಗಳು ಇವು ಏನು ನನಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದಾರೆ. ಸಣ್ಣತ್ತೆ ಎಲ್ಲ ಹೇಳಕ್ಕೆ ನನಗೆ, ಇವ್ರು ಏನೇನು ಮಾಡ್ಯಾರೆ ಏನೇನು ಬಿಟ್ಟಿದ್ದಾರೆ ಅಂತಂದು. ಈಗ ನನಗೆ ದೊಡ್ಡದ ಬುದ್ಧಿವಾದ ಹೇಳಕ್ಕೆ ಬಂದಾರೆ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಂದು. ಅಲ್ಲ, ಒಂದು ಪಕ್ಷ ಇವ್ರು ಹೇಳ್ತಾ ಇರೋದು ಕರೆ ಆಗಿದ್ರೆ ನನ್ನಿಂದನೇ ಏನಾದ್ರು ತೊಂದರೆಗಳು ಆಗ್ತಾ ಇದ್ರೆ ಮನೆಯಾಗೆ, ನನ್ನ ನಡವಳಿಕೆನೇ ಸರಿ ಇಲ್ಲ ಅಂತ ಅಂದರೆ ಮನೆ ಒಳಗೆ, ಅದರಿಂದ ಇವರೆಲ್ಲರಿಗೂ ನೋವು ಆಗ್ತಾ ಇತ್ತು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲಲ್ಲ. ಏನು ಮಾಡೋದು? ನಾನೇ ತಪ್ಪದೇನೋ, ಅವರೇ ತಪ್ಪದರು, ನಾನೇ ಸರಿ ಇದನೋ, ಅವರೇ ಸರಿ ಅದಾರೋ ಒಂದು ತಿಳಿವಲ್ದಲ್ಲ. ಸುಮ್ಮನೆ ಏನಾರ ನಾನು ಅವ್ರಿವ್ರು ಮಾತು ಕಟ್ಕೊಂಡು ಚೆನ್ನಾಗಿದ್ದು ಮನೇನ ಒಡೆಯಕತ್ತಿದ್ದಾನ ಏನೋಪ್ಪ. ಏನು ಮಾಡ್ಲಿಗ? ಇಲ್ಲಿ ಬಿಡು. ಹಂಗಿದ್ರೆ ನಮ್ಮವ್ವ ಹೇಳ್ತದಿಲ್ಲ, ಚೆನ್ನಾಗಿರವ ನಿಮ್ಮ ಮಾತು ಭಾರಿ ಒಳ್ಳೆಕಿ, ಆಕಿ ಹಂಗೆ ಬಂದಾಳೆ ಹಿಂಗೆ ಬಂದಾಳೆ ಹಂಗೆ ನಡ್ಸ್ಕೊಂಬಂದಾಳೆ ಅಂತ ನಮ್ಮವ್ವ ಹೇಳ್ತದ್ಲ. ಹಂಗೇನಾರು ಇದ್ದಿದ್ರೆ ನಮ್ಮವನು ಏನೂ ಹೇಳೋಂಗಿಲ್ಲ. ನಮ್ಮವನು ಈಕಿ ನಮ್ಮ ಅತ್ತಿ ವಿರುದ್ಧನೇ ಮಾತಾಡ್ತಾ ಇರೋದು. ಏನು ಮಾಡ್ಲಿಗ? ನೋಡೋಣ ಮುಂದಕ್ಕೆ ಏನಕತ್ತ ನೋಡೋಣ. ಮಾತೆತ್ತಿದ್ರೆ ಹಳೋದನ್ಬಿಟ್ರೆ ಇನ್ನೇನು ಗೊತ್ತಿಲ್ಲ ನೋಡು. ಏನಾರೇ ಹೇಳಿದರೆ ಕೇಳಬೇಕು ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ. ಅಷ್ಟು ಹೇಳಿದ್ದೀನಿ ಜಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ನನ್ನ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಡು ಅಂತಂದು. ಅವನ್ನೆಲ್ಲ ಬಿಟ್ಟಿದ್ದಾಳೆ, ಮತ್ತೆ ಏನೇನೋ ಮಾಡ್ಕೊಂತ ಕುಂತಿದ್ದಾಳೆ. ಇಲ್ಲ ರೀ, ಅತ್ತೆರು ಚಾ ಮಾಡಿಕೊಡು ಅಂತಂದ್ರು, ಅದಕ್ಕೆ ಅದನ್ನ ಮಾಡಿಕೊಡೋಣ ಅಂತ ಹೋಗಿದ್ದೆ. ಬಂದು ನಿಮಗೆ ರೆಡಿ ಮಾಡಿಡೋಣ ಅಂತ ಅಂದೆ, ಅಷ್ಟರೊಳಗೆ ನೀವು ಬಂದೇ ಬಿಟ್ಟಿದ್ರಿ. ನಿನಗೆ ಪರಿಜ್ಞಾನ ಇಲ್ಲ ತಗ.
ನಾನು ನಿನ್ನೆಗೆ ಹೇಳಿದೆ, ನಾನು ನಾಳೆ ಹಾಕ್ಯಂಡು ಹೋಗೋ ಬಟ್ಟೆಗಳನ್ನ ಇವತ್ತೇ ರೆಡಿ ಮಾಡಿಡು, ಐರನ್ ಮಾಡಿ ಎಲ್ಲ ಹೊಂದಿಕೆ ಮಾಡಿ ಮಡಚಿ ಇಟ್ಬಿಡು ಅಂತ ನಾನು ಎಷ್ಟು ಸರಿ ಹೇಳಿದ್ರು ನಿನಗೆ ಅದು ಅರ್ಥ ಆಗೋದಿಲ್ಲ. ಎಲ್ಲರ ಹೊಂಟಾಗಲೇ ನೀನು ಏನೇನಾರ ಇರ್ತವೆ. ಒಂದು 5 ನಿಮಿಷ ತಡೀರಿ, ರೆಡಿ ಮಾಡ್ಕೊಡ್ತೀನಿ. ಇಂಪಾರ್ಟೆಂಟು ಏನೇನಾರ ಕೆಲ್ಸಗಳು ಇರ್ತವೆ, ಏನೋ ಹೋಗೋದಿರ್ತೈತಿ, ಅಲ್ಲಿ ಯಾರಿಗೋ ವೇಟ್ ಮಾಡ್ತಾ ಇರ್ತಾರೆ, ಅವ್ರನ್ನು ಮೀಟ್ ಮಾಡ್ಬೇಕು ಅಂತ ನಾವು ಇದ್ದರೆ ನಿಂದೊಳ್ಳೆ ಇಲ್ಲಿ ಮನೆಗೆ ಇದೇ ಈ ರಾಡಿ ಇದೇ ಇದು ಗೋಳು ಕೇಳಿ ಕೇಳಿ ನನಗಂತೂ ಸಾಕಾಗೋಗ್ಬಿಟ್ಟೆ ತಂಗೆ. ಯಾಕ್ರಿ ಇವತ್ತು ಹೆಂಗ್ ಬೇಕಾ ಹಂಗೆ ಮಾತಾಡ್ತಾ ಇದ್ದೀರಾ? ಅಂಥದ್ದು ಏನು ತಪ್ಪು ಮಾಡಿದೆ ನಾನು? ಯಾವಾಗಲೂ ನಾನು ರೆಡಿ ಮಾಡಿ ಇಡ್ತಿರ್ಲಿಲ್ಲ ನಿಮಗೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ರಿ, ಏನೂ ಆಗೋದಿಲ್ಲ. ನೋಡು, ನನಗೆ ಇಟ್ಟಿತ್ಕೊಂಬಿಟ್ಟಿತ್ಕೊ ಹಳರ್ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಸುಮ್ಮನೆ ಇಲ್ಲಿ ಎದುರುಗಡೆ ನಿಂತ್ಕೊಂಡು ನಿನ್ನ ಮಕ್ಕ ತೋರಿಸ್ಕೊಂಡು ಹತ್ಕೊಂತ ನಿಂತ್ಕೋಬೇಡ. ನನಗೆ ಹೋಗತ್ಲಾಗೆ ನನವೇ 1000 ಟೆನ್ಷನ್ ಇರ್ತವೆ, ಅದ್ರ ಮಧ್ಯೆ ನಿಂದೊಂದು ಹೋಗು. ನಿನಗೆ ಹೇಳ್ತಾನಲ್ಲ, ನನಗೆ ಬುದ್ಧಿ ಇಲ್ಲ, ನಾನೇ ಹೋಗ್ಬಿಡ್ತಾನೆ ತಗತ್ಲಾಗೆ. ಅಯ್ಯೋ ದೇವ್ರೆ, ಅಂಥದ್ದು ಏನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಬೈದು ಹೋಗ್ತಾರೆ ಇವರು. ಯಾವತ್ತೂ ಇಷ್ಟೊಂದು ಬೈದಿರಲಿಲ್ಲ ನನಗೆ. ಏನಾಗಿದೆ ಇವರಿಗೆ ಇವತ್ತು? ಏನಾರು ಟೆನ್ಷನಿಂದ ಏನಾರು ಹಿಂಗೆ ಮಾತಾಡ್ತಿದಾರ? ಏನಾರು ಹೊರಗೆ ಏನಾರು ತೊಂದರೆ ಆಗೈತಾ? ಆ ಸಿಟ್ಟೆಲ್ಲ ತಗೊಂಬಂದು ನನ್ನ ಮೇಲೆ ಹಾಕ್ತಾ ಇದಾರ. ಯಾವತ್ತೂ ಹಿಂಗೆ ಮಾತಾಡಿರಲಿಲ್ಲ. ಬರೀ ದಿನ ದಿನ ಇದೇ ಗೋಳು ಕೇಳೋದಾತು ನಮ್ಮದು. ನೆಮ್ಮದಿಯಾಗಿ ಒಂದಿನಕ್ಕೂ ಕೆಲ್ಸಕ್ಕೆ ಹೋಗಲಿಲ್ಲ. ಥೂ ಅವ್ವ, ನಾನು ಇವತ್ತು ಬರೋದು ಹೊತ್ತಕ್ಕ ಸ್ವಲ್ಪ ಅಪ್ಪಾಜಿಗೆ ಹೇಳಿರು, ನನಗೆ ಮತ್ತೆ ಯಾರು ಕಾಯಕ್ಕೆ ಹೋಗ್ಬೇಡ್ರಿ, ನನಗೆ ಊಟಕ್ಕೆ ಅದಕ್ಕೆಲ್ಲ ನೀವು ಊಟ ಗಿಟ ಮಾಡಿ ಮಕ್ಕಳ್ರಿ. ಹ್ಞೂ ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ.